ನಮ್ಮ ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರದಲ್ಲಿ ಮುಂಜಾನೆ 9 ಗಂಟೆಗೆ ಎನಿಮಲ್ ಕೀಪರು LKG 12 ಕೇಜ್ನಲ್ಲಿ ಚಿರತೆ ಇದ್ದಂಥ ಒಂದು ಕೇಜ್ಗಳಲ್ಲಿ ಅವ್ನು ಮಾರ್ನಿಂಗ್ ಕ್ಲೀನ್ ಮಾಡ್ತಾಯಿದ್ದಾರೆ. ಎವ್ರಿ ಡೇ ಕ್ಲೀನ್ ಮಾಡೋ ಟೈಮ್ನಲ್ಲಿ ಅಕಸ್ಮಾತಾಗಿ ಒಂದು ಕಿಟಕಿಯಿಂದ ಪಂಜರ ನೆಟ್ಟಿದೆ ಇದಕ್ಕೆ. ಅವ್ನಿಗೆ ಶಾಂತಪ್ಪ ಅನ್ನೋ ಎನಿಮಲ್ ಕೀಪರ್ಗೆ ಕ್ಲೀನ್ ಮಾಡೋ ಟೈಮ್ನಾಗ ಆಗಿದ್ದು ಅಚಾನಕ್ ಆದಂಥ ಘಟನೆ ಇದು. ಅದಾದ ನಂತರ ಇಮಿಡಿಯೇಟ್ ನಾವು ಆಂಬ್ಯುಲೆನ್ಸ್ ಮುಖಾಂತರ ಇಲ್ಲಿ ಜಿಗಣಿ ವಿಜಯಶ್ರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಡಾಕ್ಟ್ರು ಕೂಡ ಎಲ್ಲ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಮಾಡಿ ಸ್ಟಿಚ್ ಅದು ಹಾಕಿದಾಗ ಏನೂ ತೊಂದರೆ ಇಲ್ಲ, ಮೈನರ್ ಇದು ಇಂಜುರಿ ಇದೆ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಅವರು? ಆಲ್ರೆಡಿ ಒಂದು 16 ವರ್ಷದಿಂದ ಅಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ರು. ಚಿರತೆ ನೋಡ್ಕೋತಾರೆ ಅವ್ರ ಟೈಮ್. ಅಂದರೆ ಏನು ಅದನ್ನು ಕೇಜಿಂದ ಕೇಜ್ ಶಿಫ್ಟ್ ಮಾಡ್ಬೇಕಾಗಿರೋದು ಅಥವಾ ಏನಿದೆ? ಕೇಜಿಂದ ಕೇಜ್ ಅಂದರೆ ಮಾರ್ನಿಂಗ್ ಒಂದು ಕೇಜ್ನಿಂದ ಒಂದು ಕಡೆ ಶಿಫ್ಟ್ ಮಾಡಿ ಅದು ಪೂರ್ತಿ ಆ ಕೇಜ್ ಕ್ಲೀನ್ ಮಾಡೋ ಪ್ರಕಾರ ಇದು ಅಚಾನಕ್ ಆದಂಥ ಘಟನೆ. ಈ ಹಿಂದೆ ಕೂಡ ಏನಾದರೂ ಬೇರೆ ರೀತಿ ಈ ಥರ ಘಟನೆಗಳಾಗಿತ್ತು? ಪುನರ್ವಸತಿ ಕೇಂದ್ರದಲ್ಲಿ ಈ ಹಿಂದೆ ಆ ಥರ ಘಟನೆ ಆಗಿದ್ದಿಲ್ಲ. ಇದೇನೋ ಫಸ್ಟ್ ಟೈಮ್ ಆಗಿದೆ. ಬಟ್ ಏನೋ ಅಚಾನಕ್ ಆಗಿದ್ದು ನಮಗೆ ಕಿಟಕಿಯಿಂದ ಕೈ ಜೋಡಿಸಿ ಕೈ ಇದು ಮಾಡಿ ಹಾಕಿ ಮಾಡಿದ್ದಾರೆ. ನೆಕ್ಸ್ಟ್ ಅದು ಪೂರ್ತಿ ಅಕಸ್ಮಾತ್ ಏನು ಸಣ್ಣ ಚಿಕ್ಕ ಪುಟ್ಟ ರಂಧ್ರಗಳು ಇದ್ದರೂ ಕೂಡ ಅದನ್ನು ಕ್ಲೋಸ್ ಮಾಡಿಕೊಂಡು ಇನ್ನು ಈ ಥರ ಆಗದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಈ ಹಿಂದೆ ಕೂಡ ಘಟನೆಗಳಾಗಿತ್ತು, ಸಫಾರಿ ವಾಹನಗಳ ಇದ್ರ ಮೇಲೆ ಅಟ್ಯಾಕ್ ಮಾಡಿತ್ತು. ಬಟ್ ಪ್ರವಾಸಿಗರಿಗೆ ಕೆಲವರಿಗೆ ಒಂದಿಬ್ಬರಿಗೆ ಏಟ್ ಆಗಿತ್ತು. ಅದು ಕೂಡಲೇ ನಮ್ಮ ಮೇಲಾಧಿಕಾರಿಗಳು ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಪೂರ್ತಿ ಕ್ಲೋಸ್ ಮಾಡಿದ್ದೀವಿ. ಈಗ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಿಲ್ಲ, ಅದೇ ರೀತಿ ಅದಕ್ಕೆ ಇದು ಪದೇ ಪದೇ ಈ ರೀತಿಯಾಗಿ ಘಟನೆಗಳು ನಡೀತಿದೆ ಅಂತೇಳಿ ಪ್ರಾಣಿ ಪ್ರಿಯರ ಒಂದು ಮಾತಾಡಿದ್ರು. ಇಲ್ಲ, ಅದು ಆ ಥರ ನಮ್ಗೆ ಏನಾದರೂ ಗೊತ್ತಾದ ಸೇಫ್ಟಿ ಮೆಜರ್ಸ್ ಏನಿದೆ ಅಧಿಕಾರಿಗಳ ಪರ್ಮಿಷನ್ ಮುಖಾಂತರ ನಾವು ಮಾಡ್ತೇವೆ. ಬಟ್ ಏನೋ ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ತಾ ಇಲ್ಲ ಸರಿಯಾಗಿ ಅಂತೇಳಿ ಆಡಳಿತ ಇಲ್ಲ, ಖಂಡಿತ ತಗೋತೇವೆ ನಾವು. ಮುಂಜಾಗ್ರತೆ ಕ್ರಮದ ಬಗ್ಗೆ ಎಚ್ಚರಿಕೆ ವಹಿಸ್ತೀವಿ. ಇನ್ನೂ ಕೂಡ ನಮ್ಮ ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರದಲ್ಲಿ ಮುಂಜಾನೆ 9 ಗಂಟೆಗೆ ಎನಿಮಲ್ ಕೀಪರು LKG 12 ಕೇಜ್ನಲ್ಲಿ ಚಿರತೆ ಇದ್ದಂಥ ಒಂದು ಕೇಜ್ಗಳಲ್ಲಿ ಅವ್ನು ಮಾರ್ನಿಂಗ್ ಕ್ಲೀನ್ ಮಾಡ್ತಾಯಿದ್ದಾರೆ. ಎವ್ರಿ ಡೇ ಕ್ಲೀನ್ ಮಾಡೋ ಟೈಮ್ನಲ್ಲಿ ಅಕಸ್ಮಾತಾಗಿ ಒಂದು ಕಿಟಕಿಯಿಂದ ಪಂಜರ ನೆಟ್ಟಿದೆ ಇದಕ್ಕೆ. ಅವ್ನಿಗೆ ಶಾಂತಪ್ಪ ಅನ್ನೋ ಎನಿಮಲ್ ಕೀಪರ್ಗೆ ಕ್ಲೀನ್ ಮಾಡೋ ಟೈಮ್ನಾಗ ಆಗಿದ್ದು ಅಚಾನಕ್ ಆದಂಥ ಘಟನೆ ಇದು. ಅದಾದ ನಂತರ ಇಮಿಡಿಯೇಟ್ ನಾವು ಆಂಬ್ಯುಲೆನ್ಸ್ ಮುಖಾಂತರ ಇಲ್ಲಿ ಜಿಗಣಿ ವಿಜಯಶ್ರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಡಾಕ್ಟ್ರು ಕೂಡ ಎಲ್ಲ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಮಾಡಿ ಸ್ಟಿಚ್ ಅದು ಹಾಕಿದಾಗ ಏನೂ ತೊಂದರೆ ಇಲ್ಲ, ಮೈನರ್ ಇದು ಇಂಜುರಿ ಇದೆ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಅವರು? ಆಲ್ರೆಡಿ ಒಂದು 16 ವರ್ಷದಿಂದ ಅಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ರು. ಚಿರತೆ ನೋಡ್ಕೋತಾರೆ ಅವ್ರ ಟೈಮ್. ಅಂದರೆ ಏನು ಅದನ್ನು ಕೇಜಿಂದ ಕೇಜ್ ಶಿಫ್ಟ್ ಮಾಡ್ಬೇಕಾಗಿರೋದು ಅಥವಾ ಏನಿದೆ? ಕೇಜಿಂದ ಕೇಜ್ ಅಂದರೆ ಮಾರ್ನಿಂಗ್ ಒಂದು ಕೇಜ್ನಿಂದ ಒಂದು ಕಡೆ ಶಿಫ್ಟ್ ಮಾಡಿ ಅದು ಪೂರ್ತಿ ಆ ಕೇಜ್ ಕ್ಲೀನ್ ಮಾಡೋ ಪ್ರಕಾರ ಇದು ಅಚಾನಕ್ ಆದಂಥ ಘಟನೆ. ಈ ಹಿಂದೆ ಕೂಡ ಏನಾದರೂ ಬೇರೆ ರೀತಿ ಈ ಥರ ಘಟನೆಗಳಾಗಿತ್ತು? ಪುನರ್ವಸತಿ ಕೇಂದ್ರದಲ್ಲಿ ಈ ಹಿಂದೆ ಆ ಥರ ಘಟನೆ ಆಗಿದ್ದಿಲ್ಲ. ಇದೇನೋ ಫಸ್ಟ್ ಟೈಮ್ ಆಗಿದೆ. ಬಟ್ ಏನೋ ಅಚಾನಕ್ ಆಗಿದ್ದು ನಮಗೆ ಕಿಟಕಿಯಿಂದ ಕೈ ಜೋಡಿಸಿ ಕೈ ಇದು ಮಾಡಿ ಹಾಕಿ ಮಾಡಿದ್ದಾರೆ. ನೆಕ್ಸ್ಟ್ ಅದು ಪೂರ್ತಿ ಅಕಸ್ಮಾತ್ ಏನು ಸಣ್ಣ ಚಿಕ್ಕ ಪುಟ್ಟ ರಂಧ್ರಗಳು ಇದ್ದರೂ ಕೂಡ ಅದನ್ನು ಕ್ಲೋಸ್ ಮಾಡಿಕೊಂಡು ಇನ್ನು ಈ ಥರ ಆಗದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಈ ಹಿಂದೆ ಕೂಡ ಘಟನೆಗಳಾಗಿತ್ತು, ಸಫಾರಿ ವಾಹನಗಳ ಇದ್ರ ಮೇಲೆ ಅಟ್ಯಾಕ್ ಮಾಡಿತ್ತು. ಬಟ್ ಪ್ರವಾಸಿಗರಿಗೆ ಕೆಲವರಿಗೆ ಒಂದಿಬ್ಬರಿಗೆ ಏಟ್ ಆಗಿತ್ತು. ಅದು ಕೂಡಲೇ ನಮ್ಮ ಮೇಲಾಧಿಕಾರಿಗಳು ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಪೂರ್ತಿ ಕ್ಲೋಸ್ ಮಾಡಿದ್ದೀವಿ. ಈಗ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಿಲ್ಲ, ಅದೇ ರೀತಿ ಅದಕ್ಕೆ ಇದು ಪದೇ ಪದೇ ಈ ರೀತಿಯಾಗಿ ಘಟನೆಗಳು ನಡೀತಿದೆ ಅಂತೇಳಿ ಪ್ರಾಣಿ ಪ್ರಿಯರ ಒಂದು ಮಾತಾಡಿದ್ರು. ಇಲ್ಲ, ಅದು ಆ ಥರ ನಮ್ಗೆ ಏನಾದರೂ ಗೊತ್ತಾದ ಸೇಫ್ಟಿ ಮೆಜರ್ಸ್ ಏನಿದೆ ಅಧಿಕಾರಿಗಳ ಪರ್ಮಿಷನ್ ಮುಖಾಂತರ ನಾವು ಮಾಡ್ತೇವೆ. ಬಟ್ ಏನೋ ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ತಾ ಇಲ್ಲ ಸರಿಯಾಗಿ ಅಂತೇಳಿ ಆಡಳಿತ ಇಲ್ಲ, ಖಂಡಿತ ತಗೋತೇವೆ ನಾವು. ಮುಂಜಾಗ್ರತೆ ಕ್ರಮದ ಬಗ್ಗೆ ಎಚ್ಚರಿಕೆ ವಹಿಸ್ತೀವಿ. ಇನ್ನೂ ಕೂಡ